ಹಾಯ್ ಫ್ರೆಂಡ್ಸ್, ಇವತ್ತು ಚಾಕ್ಲೇಟ್ ಸಿರಪ್ ಮಾಡೋಣ ಅಂತ ಇದ್ದೀನಿ. ಚಾಕ್ಲೇಟ್ ಸಿರಪ್ಪಲ್ಲಿ ನಾವು ಎಷ್ಟೊಂದು ಡೆಸರ್ಟ್ಸ್ ಕೂಡ ಮಾಡ್ಬೋದು. ಇವಾಗ ಚಾಕ್ಲೇಟ್ ಸಿರಪ್ಗೆ ಬೇಕಿರೋದು ಅರ್ಧ ಕಪ್ ಕೋಕೋ ಪೌಡರು, 1.5 ಟೇಬಲ್ ಸ್ಪೂನ್ ಬಟರ್, 1 ಟೇಬಲ್ ಸ್ಪೂನ್ ಮೈದಾ, ಆಲ್ ಪರ್ಪಸ್ ಮೈದಾ ತೊಗೊಂಡಿದ್ದೀನಿ, 1/4 ಕಪ್ ಸಕ್ಕರೆ, ವೆನಿಲಾ ಎಕ್ಸ್ಟ್ರಾಕ್ಟ್, ಉಪ್ಪು ಮತ್ತು 2 ಕಪ್ ಹಾಲು. ಇವಾಗ ಒಂದು ಬಟ್ಲಿಗೆ ಕೋಕೋ ಪೌಡರ್ನ ಹಾಕೊಳ್ಳೋಣ, ಫ್ಲವರ್ನ ಹಾಕೊಳ್ಳೋಣ, ಆಮೇಲೆ ಉಪ್ಪನ್ನ ಹಾಕೊಳ್ಳೋಣ. ಇವಾಗ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ. ಇವಾಗ ಒಂದು ಪ್ಯಾನಿಗೆ ಹಾಲು ಹಾಕೊಳ್ಳೋಣ, ಸಕ್ಕರೆ, ಆಮೇಲೆ ಬೆಣ್ಣೆ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಳ್ಳೋಣ. ಬೆಣ್ಣೆ ಮತ್ತು ಶುಗರ್ ಎಲ್ಲ ಇವಾಗ ಕರಗ್ತಾ ಇದೆ. ವೆನಿಲಾ ಎಕ್ಸ್ಟ್ರಾಕ್ಟ್ನ ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಶುಗರ್ ಎಲ್ಲ ಕರಗಿದೆ. ಇವಾಗ ಕೋಕೋ ಪೌಡರ್ ಮಿಕ್ಸ್ನ ಹಾಕೊಳ್ಳೋಣ. ಸ್ವಲ್ಪನೇ ಹಾಕೋಬೇಕು. ಲಂಪ್ಸ್ ಬರಬಾರ್ದು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಂಪ್ಸ್ ಏನೋ ಬರ್ದಿರೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು. ಗಟ್ಟಿ ಆಗೋಗಿದ್ರೆ ಹಾಲು ಹಾಕ್ಕೊಳ್ಳಿ. ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು 5 ಮಿನಿಟ್ಸ್ ಹಾಲು ಬಿಡೋಣ. ಇವಾಗ ಇದನ್ನು ಯಾವುದಾದ್ರೂ ಏರ್ ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಇಟ್ಕೊಳ್ಳೋಣ. ಜಾಸ್ತಿ ದಿನ ಯೂಸ್ ಮಾಡ್ಬೋದು. ಇವಾಗ ಚಾಕ್ಲೇಟ್ ಸಿರಪ್ ಮಾಡಿದ್ದೀವಲ್ಲ, ಅದಕ್ಕೆ ಒಂದು ಟೇಸ್ಟಿ ಡೆಸರ್ಟ್ ಹೇಳ್ಕೊಡ್ತೀನಿ. ಹೈಡ್ ಆ್ಯಂಡ್ ಸೀಕ್ ಬಿಸ್ಕೆಟನ್ನು ಯೂಸ್ ಮಾಡಿಕೊಂಡು ಹೈಡ್ ಆ್ಯಂಡ್ ಸೀಕ್ ಮೂಸ್ ಅಂತ. ಫಸ್ಟು ಸಿರಪ್ನ ಒಂದು ಗ್ಲಾಸಿಗೆ ಹಾಕ್ಕೊಳ್ಳಿ. ಬಾಟಮ್ ಲೇಯರ್ ಆಗುತ್ತೆ ಅದು. ಈ ಪ್ಲಾಸ್ಟಿಕ್ ಗ್ಲಾಸ್ ಆದರೂ ತೊಗೋಬೋದು. ಇವಾಗ ಇದನ್ನು ಫ್ರೀಝರಲ್ಲಿ 2 hours ಇಡೋಣ. ಇವಾಗ ಒಂದು 8 to 10 ಹೈಡ್ ಆ್ಯಂಡ್ ಸೀಕ್ ಬಿಸ್ಕೆಟ್ಸ್ನ ಜಿಪ್ ಲಾಕ್ ಬ್ಯಾಗ್ ಒಳಗೆ ಹಾಕೊಳ್ಳೋಣ. ಕುಟ್ಕೊಂಡು ಇಟ್ಕೊಳ್ಳೋಣ. ಇವಾಗ ಇದನ್ನು ಕ್ರಷ್ ಮಾಡ್ಕೊಳ್ಳೋಣ. ಜಾಸ್ತಿ ಪೌಡರ್ ಮಾಡ್ಕೊಳ್ಳೋದೇನು ಬೇಡ, ಸ್ವಲ್ಪ ಕ್ರಷ್ ಆದರೆ ಸಾಕು. ಇವಾಗ ಫ್ರೀಸ್ ಆಗಿದೆ 2 hour. ನಾವು ಕ್ರಷ್ ಮಾಡ್ಕೊಂಡಿರೋ ಬಿಸ್ಕೆಟ್ಸ್ನ ಹಾಕ್ಕೊಳ್ಳೋಣ. ಬಿಸ್ಕೆಟ್ ಪುಡಿನ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಐಸ್ ಕ್ರೀಮ್ ಹಾಕೋತಾ ಇದ್ದೀನಿ. ನಾನು ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ. ಚಾಕ್ಲೇಟನ್ನೇ ತೊಗೊಂಡ್ರೆ ತುಂಬ ಚಾಕ್ಲೇಟಿ ಆಗಿಬಿಡುತ್ತೆ, ತಿನ್ನೋಕ್ಕೆ ಜಾಸ್ತಿ ಇಷ್ಟ ಆಗಲ್ಲ. ಅದಕ್ಕೆ ವೆನಿಲಾ ಪ್ರಿಫರೇಬಲ್. ಇದನ್ನು ಸರ್ಫೇಸ್ನ ಸ್ಮೂತ್ ಮಾಡ್ಕೊಳ್ಳಿ, ಈವನ್ ಮಾಡ್ಕೊಳ್ಳಿ. ಐಸ್ ಕ್ರೀಮ್ನೆಲ್ಲ ಹಾಕ್ಕೊಂಡಿದ್ದೀನಿ, ಈವನ್ ಮಾಡ್ಕೊಂಡಿದ್ದೀನಿ. ಇವಾಗ 4th ಲೇಯರಿಗೆ ಬಿಸ್ಕೆಟ್ ಹಾಕ್ಕೊಳ್ಳೋಣ. ಮತ್ತು ಇವಾಗ ಲಾಸ್ಟ್ ಲೇಯರಾಗಿ ಚಾಕ್ಲೇಟ್ ಸಿರಪ್ನ ಹಾಕೊಳ್ಳೋಣ. ಫೈನಲ್ ಲೇಯರ್ನ ಹಾಕಿದ್ದೀನಿ. ಇವಾಗ ರೆಡಿ ಆಗಿದೆ. ಇದಕ್ಕೆ ನೀವು ಇಷ್ಟ ಬಂದಿದ್ದ ಟಾಪಿಂಗ್ಸ್ ಹಾಕ್ಕೊಳ್ಳಿ. ಪ್ರಿಫರೇಬ್ಲಿ ಡ್ರೈ ಫ್ರೂಟ್ಸ್, ಜೆಮ್ಸ್ ಮತ್ತು ಚಾಕೋ ಚಿಪ್ಸ್ ಹಾಕ್ಕೊಳ್ಳಿ. ಸೂಪರ್ ಆಗಿರುತ್ತೆ.